ಬೆಳಗಿನ ಬೆಳಕು 6ನೇ ಹಬ್ಬ ಭಾಗ 3. ಪ್ರಾಯಶ್ಚಿತ್ತ ದಿನ ಅಥವಾ ಯೋಮ್ ಕಿಪ್ಪೂರ್. ಲೇವಿ ಕಾಂಡ 23, 26-32. ನಿನ್ನೆಯ ಬೆಳಗಿನ ಬೆಳಕಿನಿಂದ ನಾವು ಮುಂದುವರಿಯುತ್ತಿರುವಾಗ ನಮ್ಮ ಹೃದಯಗಳು ಇನ್ನೂ ಪ್ರಾಯಶ್ಚಿತ ದಿನದ ಮತ್ತು ನವಸೃಷ್ಟಿಯ ಪ್ರಯಾಣದ ಮೇಲೆ ನಿಂತಿವೆ. ಮತ್ತು ಇಸ್ರಾಯೇಲಿನಲ್ಲಿ ಮಹಾಯಾಜಕನು ವರ್ಷಕ್ಕೊಮ್ಮೆ ಪರಮ ಪವಿತ್ರ ಸ್ಥಳವನ್ನು ಹೇಗೆ ಪ್ರವೇಶಿಸುವುದು ಮತ್ತು ಹೇಗೆ ಕ್ರಿಸ್ತನ ಕಡೆಗೆ ಮತ್ತು ನವಸೃಷ್ಟಿಯ ಮಾರ್ಗದ ಅಂತಿಮ ಪೂರ್ಣಗೊಳಿಸುವಿಕೆಯ ಕಡೆಗೆ ಸೂಚಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ. ಇಂದು ದೇವರು ತಾನೇ ಆರಿಸಿಕೊಂಡ 2 ಸಣ್ಣ ವಿಷಯಗಳಾದರೂ ಆದರೆ ಶಕ್ತಿಯುತ ವಿವರಗಳ ಮೇಲೆ ನಾವು ನಿಲ್ಲುತ್ತೇವೆ. 7ನೇ ತಿಂಗಳಿನ 10ನೇ ದಿನ. ಇವು ಕ್ಯಾಲೆಂಡರಿನಲ್ಲಿ ಆಕಸ್ಮಿಕವಾಗಿ ಹೇಳಲ್ಪಟ್ಟಿಲ್ಲ. ನ್ಯಾಯ ಪ್ರಮಾಣದಲ್ಲಿ ಸಂಖ್ಯೆಗಳು ಸಾಮಾನ್ಯವಾಗಿ ಅರ್ಥಗಳೊಂದಿಗೆ ಕೂಡಿರುತ್ತವೆ ಮತ್ತು ಇಲ್ಲಿ ಯೆಹೋವ ದೇವರು ನಮಗೆ ಪರೀಕ್ಷೆ ಪೂರ್ಣಗೊಳಿಸುವಿಕೆ ಮತ್ತು ಕ್ರಿಸ್ತನ ವಧು ಸಂಪೂರ್ಣವಾಗಿ ಸಿದ್ಧವಾಗುವ ಕ್ಷಣದ ಬಗ್ಗೆ ಮೌನವಾಗಿ ಬೋಧಿಸುತ್ತಾನೆ. ದೇವರು 9ನೇ ಅಥವಾ 11ನೇ ದಿನವನ್ನು ಆರಿಸಿಕೊಳ್ಳಲಿಲ್ಲ, ಆದರೆ 7ನೇ ತಿಂಗಳ 10ನೇ ದಿನವನ್ನು ಪ್ರಾಯಶ್ಚಿತ್ತ ದಿನವಾಗಿ ನಿರ್ದಿಷ್ಟವಾಗಿ ಆರಿಸಿಕೊಂಡನು. ಬೈಬಲಿನಲ್ಲಿ ಪದೇ ಪದೇ 10 ಎಂಬ ಸಂಖ್ಯೆಯು ಪೂರ್ಣ ಅಳತೆ, ಪೂರ್ಣ ಜವಾಬ್ದಾರಿ, ಪೂರ್ಣ ಪರೀಕ್ಷೆ ಎಂಬ ಆಲೋಚನೆಯ ಸಂಪೂರ್ಣ ಪರೀಕ್ಷೆಯ ಕಲ್ಪನೆಯನ್ನು ಸೂಚಿಸುತ್ತದೆ. 10 ಆಜ್ಞೆಗಳು ಇವು ದೇವರ ನೀತಿಯ ಸಂಪೂರ್ಣ ಸಾರಾಂಶ. 10 ಎಂಬುದು ನೈತಿಕ ವಿಷಯಗಳಲ್ಲಿ ಸಂಪೂರ್ಣ ಮಾನದಂಡ, ಸಂಪೂರ್ಣ ಋಣಭಾರ ಆಗುತ್ತದೆ. ಪೂರ್ಣ ಬಾಧ್ಯತೆ, ಪೂರ್ಣ ಮಟ್ಟ. ದೇವರು ಪ್ರಾಯಶ್ಚಿತ್ತ ದಿನವನ್ನು 10ನೇ ದಿನದಂದು ನಿಗದಿಪಡಿಸಿದಾಗ ಇದು ಪೂರ್ಣ ಲೆಕ್ಕ, ಪೂರ್ಣ ಮೌಲ್ಯ, ಪೂರ್ಣ ಸಾಬೀತುಪಡಿಸುವಿಕೆಯ ದಿನ ಎಂದು ಹೇಳಿದಂತೆ. ಈ ಸಮಯದ ವೇಳೆಗೆ ಹೆಚ್ಚಿನ ದಿನಗಳನ್ನು ಸೇರಿಸಲು ಸಾಧ್ಯವಿಲ್ಲ. ಅಳತೆ ಅದರ ನೇಮಕವಾದ ಪೂರ್ಣತೆಯನ್ನು ತೋರಿಸುತ್ತದೆ. ಕಳೆದು ಹೋದ ನಾಣ್ಯದ ಸಾಮರ್ಥ್ಯ. ಯೇಸುಸ್ವಾಮಿಯು ಒಬ್ಬ ಮಹಿಳೆ ಮತ್ತು ಆಕೆಯ ಬೆಳ್ಳಿ ನಾಣ್ಯಗಳ ಕುರಿತಾದ ಸಾಮರ್ಥ್ಯವನ್ನು 10 ಸಂಖ್ಯೆಯನ್ನು ಬಳಸಿದರು. ಲೂಕ 15, 8-10. ಆ ಸಂಸ್ಕೃತಿಯಲ್ಲಿ ವಧು ತನ್ನ ತಲೆಗೆ 10 ಬೆಳ್ಳಿ ನಾಣ್ಯಗಳ ಡೌರಿ ಅಂದರೆ ವರದಕ್ಷಿಣೆ ಒಡವೆಯನ್ನು ಧರಿಸುವುದು ರೂಢಿಯಾಗಿತ್ತು. ಈ ನಾಣ್ಯಗಳು ಆಕೆಯ ಗೌರವ, ಸೌಂದರ್ಯ ಮತ್ತು ಪೂರ್ಣತೆಯನ್ನು ಸೂಚಿಸುತ್ತದೆ. ಆತ್ಮಿಕವಾಗಿ ಇದು ಕ್ರಿಸ್ತನ ವಧುವನ್ನು ಅಂದರೆ ಸಭೆಯಲ್ಲಿನ ಜಯಶಾಲಿಗಳ ಗುಂಪನ್ನು ಚಿತ್ರಿಸುತ್ತದೆ. ಆಕೆಯು ನಂಬಿಕೆ, ನಮ್ರತೆ, ನಿಷ್ಠೆ, ವಿಧೇಯತೆ, ತಾಳ್ಮೆ ಮತ್ತು ಸತ್ಯಕ್ಕಾಗಿ ಪ್ರೀತಿ ಮುಂತಾದ ಕ್ಯಾರೆಕ್ಟರ್ ಗುಣಲಕ್ಷಣಗಳ ಸಂಪೂರ್ಣ ಸೆಟ್ನಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. 10 ನಾಣ್ಯಗಳು ಏನೂ ಕೊರತೆಯಿಲ್ಲ ಎಂಬುದನ್ನು ತೋರಿಸುತ್ತದೆ. ಆಕೆಯು ನಂಬಿಕೆ, ನಮ್ರತೆ, ನಿಷ್ಠೆ, ವಿಧೇಯತೆ, ತಾಳ್ಮೆ ಮತ್ತು ಸತ್ಯಕ್ಕಾಗಿ ಪ್ರೀತಿ ಮುಂತಾದ ಕ್ಯಾರೆಕ್ಟರ್ ಗುಣಲಕ್ಷಣಗಳ ಸಂಪೂರ್ಣ ಸೆಟ್ನಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. 10 ನಾಣ್ಯಗಳು ಏನೂ ಕೊರತೆಯಿಲ್ಲ ಎಂಬುದನ್ನು ತೋರಿಸುತ್ತದೆ. ಆ ಬೆಳಕಿನಲ್ಲಿ 7ನೇ ತಿಂಗಳಿನ 10ನೇ ದಿನ ಕೇವಲ ದಿನಾಂಕಕ್ಕಿಂತ ಹೆಚ್ಚಿನದಾಗಿದೆ. ಕರ್ತನು
ಅವಳ ಪಾತ್ರದಲ್ಲಿ ಅಗತ್ಯವೆಂದು ಪರಿಗಣಿಸಿದ ಪ್ರತಿಯೊಂದು ನಾಣ್ಯವನ್ನು ರೂಪಿಸಿ ಮತ್ತು ಹೊಳಪು ಮಾಡಿದಾಗ ವಧು ತನ್ನ ಪೂರ್ಣ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದ ಕ್ಷಣದ ಬಗ್ಗೆ ಅದು ಮಾತನಾಡುತ್ತದೆ. ಪ್ರತಿರೂಪದ 10ನೇ ದಿನದ ವೇಳೆಗೆ ನವಸೃಷ್ಟಿಯ ವಿಜೇತರು ತಮ್ಮ ಸಾಬೀತುಪಡಿಸುವಿಕೆಯ ಅಂತ್ಯವನ್ನು ತಲುಪಿದ್ದಾರೆ. ಲೂಕ 19:17 ನಂಬಿಗಸ್ತ ಸೇವಕನಂತೆ ಒಳ್ಳೆಯ ಕೆಲಸ ಮಾಡಿದ ಒಳ್ಳೆಯ ಸೇವಕನೇ, ನೀನು ಸ್ವಲ್ಪದರಲ್ಲಿ ಬಹಳ ನಂಬಿಗಸ್ತನಾಗಿದ್ದರಿಂದ 10 ನಗರಗಳ ಮೇಲೆ ಅಧಿಕಾರವನ್ನು ಪಡೆ ಎಂದು ಯಜಮಾನನು ಹೇಳುತ್ತಾನೆ. ಅವರ ನಂಬಿಕೆಯ ಜೀವನ, ಕಷ್ಟ, ಸೇವೆ ಮತ್ತು ವಿಧೇಯತೆಯು ಅದರ ಪೂರ್ಣ ಅಳತೆಯನ್ನು ತಲುಪಿದೆ. ಅವರಿಗೆ ಪ್ರಾಯಶ್ಚಿತ್ತ ದಿನವು ಕೃಪೆಯಿಂದ ಈ ಸಂಪೂರ್ಣ ಮೌಲ್ಯವನ್ನು ಕರ್ತನು ಗುರುತಿಸಿ ಮತ್ತು ಮುದ್ರೆ ಹಾಕುವ ದಿನವಾಗಿದೆ. ಈ ದಿನವು 7ನೇ ತಿಂಗಳಾದ ತಿರ್ಶ್ರೀ ತಿಂಗಳಲ್ಲಿ ಬರುತ್ತದೆ ಎಂಬುದನ್ನು ಸಹ ನಾವು ಗಮನಿಸುತ್ತೇವೆ. ಇಸ್ರಾಯೇಲಿನ ಪವಿತ್ರ ಕ್ಯಾಲೆಂಡರಿನಲ್ಲಿ ಆ ತಿಂಗಳು ಪವಿತ್ರ ದಿನಗಳಿಂದ ಸಮೃದ್ಧವಾಗಿದೆ. 1ರಂದು ಕಹಳೆಯ ಹಬ್ಬ, 10ರಂದು ಪ್ರಾಯಶ್ಚಿತ್ತ ದಿನ, 15ರಂದು ಪ್ರಾರಂಭವಾಗುವ ಪರ್ಣಶಾಲೆಗಳ ಹಬ್ಬ. ನ್ಯಾಯ ಪ್ರಮಾಣದಲ್ಲಿ 7 ಎಂಬ ಸಂಖ್ಯೆಯು ಪೂರ್ಣಗೊಳಿಸುವಿಕೆ, ವಿಶ್ರಾಂತಿ ಮತ್ತು ಪರಿಪೂರ್ಣತೆಯ ಸಂಖ್ಯೆಯಾಗಿದೆ. ದೇವರು 6 ದಿನಗಳಲ್ಲಿ ತನ್ನ ಸೃಷ್ಟಿಯ ಕೆಲಸವನ್ನು ಪೂರ್ಣಗೊಳಿಸಿ 7ನೇ ದಿನದಂದು ವಿಶ್ರಾಂತಿ ಪಡೆದನು. 7ನೇ ದಿನ ಸಬ್ಬತ್ ಆಯಿತು. ಅದೇ ವಿಶ್ರಾಂತಿಯ ದಿನ 7ನೇ ವರ್ಷವು ಭೂಮಿಯು ವಿಶ್ರಾಂತಿ ಪಡೆದ ಸಬ್ಬತ್ ವರ್ಷವಾಗಿತ್ತು. 7 ಮತ್ತು 7 ಚಕ್ರಗಳ ನಂತರ 50ನೇ ವರ್ಷಕ್ಕೆ ಅದು ಜೂಬಿಲಿ ಎಂದಾಗುತ್ತದೆ. ಆದ್ದರಿಂದ ಗಂಭೀರ ಕೂಟಗಳಿಂದ ತುಂಬಿದ 7ನೇ ತಿಂಗಳನ್ನು ನಾವು ನೋಡಿದಾಗ ಉನ್ನತ ಮಟ್ಟದಲ್ಲಿ ಪೂರ್ಣಗೊಳಿಸುವಿಕೆ ಮತ್ತು ವಿಶ್ರಾಂತಿ ಬಗ್ಗೆ ನಾವು ಯೋಚಿಸಬೇಕು. ಇದು ದೇವರ ರಾಜ್ಯದ ವ್ಯವಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಅಂತಿಮ ಸುಗ್ಗಿಯ ಕೆಲಸ ನಡೆಯುವ ತಿಂಗಳು. ಮಾನವ ಕುಲದ ಸುದೀರ್ಘ ಇತಿಹಾಸವನ್ನು ನಾವು ನೋಡಿದರೆ ಮತ್ತು ನ್ಯಾಯ ಪ್ರಮಾಣದ ಭವಿಷ್ಯವಾಣಿಯು ಪ್ರತಿ 1000 ವರ್ಷಗಳ 7 ಮಹಾದಿನಗಳಾಗಿ ಯುಗಗಳನ್ನು ನೋಡಲು ನಮಗೆ ಅವಕಾಶ ನೀಡುತ್ತದೆ. ಹೇಗೆಂದರೆ ದುಷ್ಟತನಕ್ಕೆ ಅನುಮತಿ ಮತ್ತು ಸುವಾರ್ಥ ಯುಗವು ಒಟ್ಟಾಗಿ ಸುಮಾರು 6 ವರ್ಷಗಳನ್ನು ಆಕ್ರಮಿಸಿಕೊಂಡಿದೆ. ಇವು ಚಿತ್ರದಲ್ಲಿ ಪಾಪ ಮತ್ತು ಮರಣದ ಆಳ್ವಿಕೆಯಲ್ಲಿ ದುಡಿಮೆ, ಕತ್ತಲೆ ಮತ್ತು ಕಲಿಕೆಯ 6 ದಿನಗಳನ್ನು ರೂಪಿಸುತ್ತದೆ. ಆದರೆ ಈ 7ನೇ ದಿನ ಎಂಬುದು ಕ್ರಿಸ್ತನ 7ನೇ 1000 ವರ್ಷಗಳ ಅವಧಿಯ ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆಗೆ ಅನುರೂಪವಾಗಿದೆ. ಇದು ದೇವರ ಯೋಜನೆಯ ಮಹಾ ಸಬ್ಬತ್ ದಿನ, ಅಂದರೆ ಇಡೀ ಜಗತ್ತಿಗೆ ವಿಶ್ರಾಂತಿ, ಗುಣಪಡಿಸುವಿಕೆ, ಆಶೀರ್ವಾದ ಮತ್ತು ಪುನಃಸ್ಥಾಪನೆಯ ಸಮಯವಾಗಿದೆ. ಈ 1000 ವರ್ಷಗಳ ಯುಗದಲ್ಲಿ ಯೆಹೋವನ ಜ್ಞಾನವು ನೀರು ಸಮುದ್ರವನ್ನು ಆವರಿಸಿರುವಂತೆ ಭೂಮಿಯನ್ನು ಆವರಿಸುತ್ತದೆ ಮತ್ತು ಜನರು ಕ್ಷಮಿಸಲ್ಪಟ್ಟು ಮತ್ತು ಕಲಿಸಲ್ಪಡುವುದರಿಂದ ನಾನು ಅಸ್ವಸ್ಥನಾಗಿದ್ದೇನೆ ಎಂದು ಯಾರೂ ಹೇಳುವುದಿಲ್ಲ ಎಂದು ಪ್ರವಾದಿಗಳು ಕಂಡರು. ಈ ಅರ್ಥದಲ್ಲಿ 7ನೇ ತಿಂಗಳಾದ ತಿಶ್ರೀ ಈ 7ನೇ 1000 ವರ್ಷಗಳ ಅವಧಿಯ ಚಿತ್ರವಾಗಿ ನೋಡಬಹುದು. ಇದು ರಾಜ್ಯ ವ್ಯವಸ್ಥೆಗಳನ್ನು ಸ್ಥಾಪಿಸುವ, ನ್ಯಾಯ ತೀರ್ಪು ಮುಂದುವರಿಯುವ ಮತ್ತು ಸಭೆ ಮತ್ತು ಪ್ರಪಂಚದ ಅಂತಿಮ ಆಚರಣೆ ನಡೆಸುವ ತಿಂಗಳು ಆಗಿದೆ. ಮತ್ತು ಈ 7ನೇ ತಿಂಗಳಿನ 10ನೇ ದಿನದಂದು ಇರುವ ಪ್ರಾಯಶ್ಚಿತ್ತ ದಿನವು ಆ ದೊಡ್ಡ ಅವಧಿಯೊಳಗೆ ಒಂದು ವಿಶೇಷ ಕ್ಷಣವನ್ನು ಸೂಚಿಸುತ್ತದೆ. 7ನೇ ತಿಂಗಳು ರಾಜ್ಯ ಯುಗವನ್ನು ಪ್ರತಿನಿಧಿಸಿದರೆ ಅದರೊಳಗಿನ 10ನೇ ದಿನವು ಸಭೆ
1,44,000 ಅನ್ನು ಪೂರ್ಣಗೊಳಿಸುವಿಕೆಯನ್ನು ಚಿತ್ರಿಸುತ್ತದೆ. ಈ 7ನೇ 1000 ವರ್ಷಗಳ ದಿನದ ಸಮಯದಲ್ಲಿ ನಂಬಿಗಸ್ತರಾದ ಸಭೆಯ ಮೊದಲ ಪುನರುತ್ಥಾನವು ಪೂರ್ಣಗೊಳ್ಳುತ್ತದೆ. ಪ್ರಕಟಣೆ 14:1 ವಿವರಿಸುವಂತೆ ಅವರು ತಮ್ಮ ಹಣೆಯ ಮೇಲೆ ಆತನ ತಂದೆಯ ಹೆಸರನ್ನು ಬರೆದುಕೊಂಡು ಚಿಯೋನ್ ಬೆಟ್ಟದ ಮೇಲೆ ಕುರಿಮರಿಯೊಂದಿಗೆ ನಿಲ್ಲುತ್ತಾರೆ. ಅವರ ತ್ಯಾಗವು ಮುಗಿದಿದೆ, ಅವರ ಪರೀಕ್ಷೆಯು ಮುಗಿದಿದೆ, ಅವರ ಪ್ರಾಯಶ್ಚಿತ್ತವು ಮಹಿಮೆಯಲ್ಲಿ ಅವರಿಗೆ ಸಂಪೂರ್ಣವಾಗಿ ಅನ್ವಯಿಸಲಾಗಿದೆ. ಲೇವಿಕಾಂಡ 25 ನೀಡಲಾದ ಜೂಬಿಲಿ ನಿಯಮದೊಂದಿಗೆ ಇಲ್ಲಿ ಒಂದು ಸುಂದರವಾದ ಸಂಬಂಧವಿದೆ. 50ನೇ ವರ್ಷದಲ್ಲಿ ಇಡೀ ಭೂಮಿಯಾದ್ಯಂತ ಸ್ವಾತಂತ್ರ್ಯವನ್ನು ಘೋಷಿಸಬೇಕೆಂದು ದೇವರು ಆಜ್ಞಾಪಿಸಿದನು. ಸಾಲಗಳನ್ನು ಬಿಡುಗಡೆ ಮಾಡಲಾಯಿತು, ಪಿತ್ರಾರ್ಜಿತ ಭೂಮಿಗಳನ್ನು ಹಿಂದಿರುಗಿಸಲಾಯಿತು ಮತ್ತು ಗುಲಾಮರನ್ನು ಬಿಡುಗಡೆ ಮಾಡಲಾಯಿತು. ಈ ಜೂಬಿಲಿಯನ್ನು ಘೋಷಿಸಿದ ತುತ್ತೂರಿಯ ಧ್ವನಿಯನ್ನು ಯಾವುದೇ ಸಾಮಾನ್ಯ ದಿನದಲ್ಲಿ ಊದಲಿಲ್ಲ. ಆಜ್ಞೆಯು ಬಹಳ ನಿಖರವಾಗಿತ್ತು. ಆಗ 7ನೆಯ ತಿಂಗಳ 10ನೆಯ ದಿನದಲ್ಲಿ, ಪ್ರಾಯಶ್ಚಿತ ದಿನದಲ್ಲಿ, ನಿಮ್ಮ ದೇಶದಲ್ಲೆಲ್ಲ ಜೂಬಿಲಿಯ ತುತ್ತೂರಿಯನ್ನು ಊದಬೇಕು. ಲೇವಿಕಾಂಡ 25-29. ಮತ್ತೊಮ್ಮೆ ನಾವು ಅದೇ 3 ಗುರುತುಗಳನ್ನು ನೋಡುತ್ತೇವೆ. 10ನೇ ದಿನ, 7ನೇ ತಿಂಗಳು, ಪ್ರಾಯಶ್ಚಿತ್ತ ದಿನ ಮತ್ತು ಈಗ ಜೂಬಿಲಿಯ ಕಹಳೆಯ ತುತ್ತೂರಿಯಾಗಿದೆ. ಪ್ರತಿರೂಪದಲ್ಲಿ ಇದು ನಮಗೆ ಬಲವಾದ ಮತ್ತು ಕೋಮಲ ಚಿತ್ರಣವನ್ನು ನೀಡುತ್ತದೆ. ಸಭೆಯು ಸಂಪೂರ್ಣವಾಗಿ ಮಹಿಮೆಗೀಡಾದಾಗ, ನವ ಸೃಷ್ಟಿಯ ಕೊನೆಯ ಸದಸ್ಯನು ಓಟವನ್ನು ಮುಗಿಸಿದಾಗ ಮತ್ತು ಪೂರ್ಣ ಸಂಖ್ಯೆಯನ್ನು ಒಟ್ಟುಗೂಡಿಸಿದಾಗ, ಭೂಮಿಯ ಮಹಾಜೂಬಿಲಿಯು ಉಳಿದ ಜನರ ಮತ್ತು ಪ್ರಪಂಚದ ವಿಮೋಚನೆಯ ಮುಂದಿನ ಹಂತಕ್ಕೆ ನಡೆಸಲ್ಪಡುತ್ತದೆ. ಸಭೆಗಾಗಿ ಪ್ರಾಯಶ್ಚಿತ್ತ ದಿನವು ಮುಕ್ತಾಯವಾಗುತ್ತದೆ. ಪ್ರಪಂಚಕ್ಕಾಗಿ ಜೂಬಿಲಿಯ ತುತ್ತೂರಿಯು ತೆರೆಯುತ್ತದೆ. ಆ ಸಂಪೂರ್ಣಗೊಂಡ ಮಹಿಮೆಗೀಡಾದ ಸಭೆಯ ಮೂಲಕ ಅವರ ಶಿರಸ್ಸಾದ ಕ್ರಿಸ್ತ ಯೇಸುವಿನೊಂದಿಗೆ ಪಾಪ, ಮರಣ, ಬಂಧನ ಮತ್ತು ಅಜ್ಞಾನದಿಂದ ನಿಜವಾದ ಸ್ವಾತಂತ್ರ್ಯವು ನಿಮ್ಮ ದೇಶದಲ್ಲೆಲ್ಲ ಎಲ್ಲಾ ಮಾನವ ಕುಲಕ್ಕೆ ಹರಿಯಲು ಪ್ರಾರಂಭಿಸುತ್ತದೆ. ಅಬ್ರಹಾಮನ ಸಂತತಿಯಲ್ಲಿ ಭರವಸೆ ನೀಡಿದ ಆಶೀರ್ವಾದಗಳು ಅಂತಿಮವಾಗಿ ಭೂಮಿಯ ಪ್ರತಿಯೊಂದು ಕುಟುಂಬವನ್ನು ತಲುಪಲು ಪ್ರಾರಂಭಿಸುತ್ತದೆ. 7ನೇ ತಿಂಗಳು ಯುಗವನ್ನು ಸೂಚಿಸುತ್ತದೆ. 10ನೇ ದಿನವು ನವಸೃಷ್ಟಿಯ ತ್ಯಾಗದ ಸಂಪೂರ್ಣ ಮೌಲ್ಯವನ್ನು ಸೂಚಿಸುತ್ತದೆ. ಒಟ್ಟಾಗಿ ಅವು ಪರಲೋಕದ ಕೆಲಸವು ಸಭೆಯಲ್ಲಿ ಮುಗಿದು ಪ್ರಪಂಚಕ್ಕಾಗಿ ಪರಲೋಕದ ಕೆಲಸವು ಅದರ ಮುಂದಿನ ಹಂತಕ್ಕೆ ಚಲಿಸುವ ತಿರುವು ಬಿಂದುವನ್ನು ಗುರುತಿಸುತ್ತದೆ. ಆದ್ದರಿಂದ ನಾವು ಈ ಆಲೋಚನೆಗಳನ್ನು ನಮ್ಮ ಹೃದಯಗಳಲ್ಲಿ ಸಂಗ್ರಹಿಸಬಹುದು. 7ನೇ ತಿಂಗಳು ದೇವರ ಯೋಜನೆಯ ಮಹಾ ಸಬ್ಬತ್ ಅವಧಿಯಲ್ಲಿದ್ದೇವೆ ಎಂದು ನಮಗೆ ನೆನಪಿಸುತ್ತದೆ. ಕ್ರಿಸ್ತನ ಆಳ್ವಿಕೆ ಮತ್ತು ನ್ಯಾಯ ತೀರ್ಪು ಕ್ರಮವಾಗಿ ಹೊಂದಿಸಲಾಗುತ್ತಿರುವ ರಾಜ್ಯದ ದಿನ. 10ನೇ ದಿನವು ವಿಜೇತರ ವರ್ಗದ ಪರೀಕ್ಷೆಗೆ ಒಂದು ನಿರ್ದಿಷ್ಟ ಸಂಪೂರ್ಣ ಅಂತ್ಯವಿದೆ ಎಂದು ನಮಗೆ ನೆನಪಿಸುತ್ತದೆ. ಆ ಹಂತವನ್ನು ತಲುಪಿದಾಗ ವಧುವಿನ 10 ನಾಣ್ಯಗಳು ಎಲ್ಲವೂ ಸರಿಯಾದ ಸ್ಥಳದಲ್ಲಿರುವಾಗ, ಅವಳ ಪಾತ್ರ ಮತ್ತು ನಂಬಿಕಸ್ತಿಕೆಗೆ ಸೇರಿಸಲು ಇನ್ನೂ ಏನು ಅಗತ್ಯವಿಲ್ಲದಿದ್ದಾಗ, ನವಸೃಷ್ಟಿಗಾಗಿ ಪ್ರಾಯಶ್ಚಿತ್ತ ದಿನವು ಮುಕ್ತಾಯವಾಗುತ್ತದೆ. 1,44,000 ಕುರಿಮರಿಯೊಂದಿಗೆ ನಿಲ್ಲುತ್ತಾರೆ. ಕಬ್ಬಿಣದ ದಂಡದಿಂದ ರಾಷ್ಟ್ರಗಳನ್ನು ಆಳಲು, ಕ್ರಿಸ್ತನ ಸಿಂಹಾಸನವನ್ನು ಹಂಚಿಕೊಳ್ಳಲು, ಪ್ರಪಂಚವನ್ನು ನ್ಯಾಯ ತೀರಿಸಲು ಮತ್ತು ಜನಗಳನ್ನು ನ್ಯಾಯ ತೀರಿಸಲು ಸಿದ್ಧರಾಗಿದ್ದಾರೆ. ಆ ಕ್ಷಣದಿಂದ ಜಗತ್ತು ಮೊದಲು ಎಂದು ಕೇಳಿರದ ರೀತಿಯಲ್ಲಿ ಜೂಬಿಲಿಯ ತುತ್ತೂರಿಯು ಧ್ವನಿಸುತ್ತದೆ
ಮತ್ತು ಮಾನವ ಕುಲದ ಗುಲಾಮಗಿರಿಯ ದೀರ್ಘ ರಾತ್ರಿಯು ಅಂತಿಮವಾಗಿ ಸ್ವಾತಂತ್ರ್ಯದ ಬೆಳೆಗೆ ದಾರಿ ಮಾಡಿಕೊಡುತ್ತದೆ. ಈ ನಿಶ್ಚಿತ ಭರವಸೆಯೊಂದಿಗೆ 10 ಮತ್ತು 7 ಎಂಬ ವಿವರಗಳು ಒಂದು ಆಕಸ್ಮಿಕವಾಗಿ ಹೇಳಿದ ಸಂಖ್ಯೆಗಳಲ್ಲ, ಆದರೆ ದೇವರ ಪ್ರೀತಿಯ ಕ್ಯಾಲೆಂಡರ್ನಲ್ಲಿನ ಕೋಮಲ ಸೂಚನಾ ಫಲಕಗಳು ಎಂದು ನಾವು ನೋಡುತ್ತೇವೆ. ಪರೀಕ್ಷೆಯ ಅಂತ್ಯವಿಲ್ಲ, ಓಟವು ಅಂತಿಮ ಗೆರೆಯಿಲ್ಲದೇ ಇಲ್ಲ ಮತ್ತು ಯೋಜನೆ ಅನಿಶ್ಚಿತವಲ್ಲ ಎಂದು ಅವು ನಮಗೆ ಹೇಳುತ್ತವೆ. ನವಸೃಷ್ಟಿಯ ಮಾರ್ಗ ಕಿರಿದಾದ ಮತ್ತು ಕಡಿದಾಗಿದ್ದರೂ ಪ್ರತಿ ಗುಪ್ತ ಕಣ್ಣೀರು ಮತ್ತು ಪ್ರತಿ ನಂಬಿಗಸ್ತ ಹೆಜ್ಜೆಯ ಮೌಲ್ಯವನ್ನು ಸಂಪೂರ್ಣವಾಗಿ ಗುರುತಿಸುವ ದಿನಕ್ಕೆ ಕಾರಣವಾಗುತ್ತದೆ ಮತ್ತು ಅದರ ಆಚೆಗೆ ಇಡೀ ಪ್ರಪಂಚವು ತನ್ನ ಜೂಬ್ಲಿಗಾಗಿ ಕಾಯುತ್ತಿದೆ. ಪ್ರಾರ್ಥನೆ. ನಮ್ಮ ತಂದೆಯಾದ ಯೆಹೋವ, ನಿಮ್ಮ ದಿನಗಳು ಮತ್ತು ಸಂಖ್ಯೆಗಳು ಸಹ ಪ್ರೀತಿ ಮತ್ತು ಪೂರ್ಣಗೊಳಿಸುವಿಕೆಯ ಬಗ್ಗೆ ಮಾತನಾಡುವಷ್ಟು ಬುದ್ಧಿವಂತ ಮತ್ತು ನಿಖರವಾದ ಯೋಜನೆಗಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನವ ಸೃಷ್ಟಿಯ ಪರೀಕ್ಷೆಯು ಒಂದು ದಿನ ಮುಗಿಯುತ್ತದೆ ಮತ್ತು ಆತನ ವಧು ನಿಮ್ಮ ಮುಂದೆ ಸಂಪೂರ್ಣವಾಗಿ ನಿಲ್ಲುತ್ತದೆ ಎಂದು ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಕ್ರಿಸ್ತನ ಮೂಲಕ ಮೊದಲ ಪುನರುತ್ಥಾನದ ಮತ್ತು ಎಲ್ಲಾ ಸೃಷ್ಟಿಯನ್ನು ಬಂಧನದಿಂದ ಮುಕ್ತಗೊಳಿಸುವ ಮುಂಬರುವ ಯುಗದ ವಾಗ್ದಾನಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮುಸುಕು, ಭಯ ಅಥವಾ ದೂರವಿಲ್ಲದೆ ನಿಮ್ಮ ಸಮ್ಮುಖದಲ್ಲಿ ವಾಸಿಸಲು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಲು ನಮ್ಮ ಹೃದಯಗಳು ಹಂಬಲಿಸುತ್ತಿವೆ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ಆ ದಿನದವರೆಗೂ ನಮ್ಮನ್ನು ನಂಬಿಗಸ್ತರಾಗಿಡಿ ತಂದೆಯೇ. ನಾವು ಸಂತೋಷದಿಂದ ನಿಮ್ಮ ಮುಂದೆ ನಿಲ್ಲಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಎಲ್ಲಾ ಗೌರವವನ್ನು ನೀಡಬಹುದು. ಆಮೇನ್.